ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕೊಲೆ ಕೇಸ್ನ ಅಪರಾಧಿ ವಿನಯ್ ಕುಲಕರ್ಣಿ ಈಗ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಜೀವಾವಧಿ ಶಿಕ್ಷೆಯನ್ನ ಅಮಾನತ್ತಿನಲ್ಲಿಟ್ಟು ಹೈಕೋರ್ಟ್ ಜಾಮೀನನ್ನ ಕೊಟ್ಟಿದೆ. ಈ ಮೂಲಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. 106 ದಿನಗಳಿಂದ ಜೈಲಿನಲ್ಲಿದ್ದಂತಹ ಶಾಸಕ ವಿನಯ್ ಕುಲಕರ್ಣಿಗೆ ಈಗ ಬಿಗ್ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್. ಏಪ್ರಿಲ್ 17ರಂದು ಜನಪ್ರತಿನಿಧಿ ಕೋರ್ಟ್ನಿಂದ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಅನ್ನುವಂತಹ ಮಹತ್ವದ ತೀರ್ಪು ಹೊರಬಿದ್ದಿತ್ತು. ಅಂದಿನಿಂದ ಇಂದಿನವರೆಗೂ ವಿನಯ್ ಕುಲಕರ್ಣಿ ಸುಮಾರು 3.5 ತಿಂಗಳುಗಳ ಕಾಲ ಜೈಲಿನಲ್ಲಿದ್ದಾರೆ. ಈಗ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. 5 ಲಕ್ಷ ಬಾಂಡ್ ಮತ್ತು ಶ್ಯೂರಿಟಿ ಆಧರಿಸಿ ಜಾಮೀನು ಮಂಜೂರು ಮಾಡಿದೆ. ಧಾರವಾಡದ ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂತಹ ವಿನಯ್ ಕುಲಕರ್ಣಿಯ ರಾಜಕೀಯ ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗೋದಿತ್ತು. ಹೈಕೋರ್ಟ್ ತೀರ್ಪಿನ ಮೇಲೆನೆ ಎಲ್ಲವೂ ಕೂಡ ನಿಂತಿತ್ತು. ಈಗ ಹೈಕೋರ್ಟ್ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರು ಮಾಡೋದರ ಮೂಲಕ ಬಿಗ್ ರಿಲೀಫ್ ಅನ್ನ ನೀಡಿದೆ. ವಿನಯ್ ಕುಲಕರ್ಣಿಗೆ ಧಾರವಾಡಕ್ಕೆ ಹೋಗಲು ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಧಾರವಾಡಕ್ಕೆ ಕುಲಕರ್ಣಿ ಹೋಗಲು ನಿರ್ಬಂಧಿಸಿ ಎಂದಿದ್ದಂತಹ ಸಿಬಿಐ ಮನವಿಯನ್ನು ಕೂಡ ಒಪ್ಪದೆ ಧಾರವಾಡಕ್ಕೆ ಹೋಗೋದಿಕ್ಕೆ ಪರ್ಮಿಷನ್ ಕೊಟ್ಟಿದೆ. ಕೋರ್ಟ್ ಅನುಮತಿಯನ್ನ ನೀಡಿದೆ. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಇದೀಗ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ವಿನಯ್ ಕುಲಕರ್ಣಿಗೆ ನಿಜಕ್ಕೂ ಕೂಡ ಬಿಗ್ ರಿಲೀಫ್ ಇದು. ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತಹ ತೀರ್ಪಿಗೆ ಈಗ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರುವಂಥದ್ದು. ಸೊ ಏನೆಲ್ಲ ಷರತ್ತುಗಳನ್ನ ವಿಧಿಸಿದೆ ಕೋರ್ಟ್? ವೀಣಾ, ನಿಜಕ್ಕೂ ಧಾರವಾಡದ ಗ್ರಾಮೀಣ ಕ್ಷೇತ್ರದ ಶಾಸಕ ಆಗಿರುವಂತಹ ವಿನಯ್ ಕುಲಕರ್ಣಿಗೆ ಇವತ್ತು ಹೈಕೋರ್ಟ್ ನೀಡಿರುವಂತಹ ಆದೇಶ ಅತ್ಯಂತ ಮಹತ್ವಪೂರ್ಣ. ಒಂದು ವೇಳೆ ಇವತ್ತೇನಾದರೂ ಅವರಿಗೆ ಜಾಮೀನು ಸಿಗದೇ ಇದ್ದಿದ್ರೆ ಅವರ ರಾಜಕೀಯ ಒಂದು ಕೆರಿಯರೇ ಬಹುತೇಕ ಮುಕ್ತಾಯ ಆಗುವಂಥ ಸಾಧ್ಯತೆಗಳಿತ್ತು. ಜೊತೆಗೆ ಈ ಪ್ರಕರಣದಲ್ಲಿ ಮತ್ತೆ ಹೊರಗಡೆ ಬರುವಂಥ ಸಾಧ್ಯತೆಗಳು ಕಡಿಮೆ ಇತ್ತು. ಆದರೆ ಇಲ್ಲ ಒಂದು ಕಡೆ ಅವರ ಪರ ವಕೀಲರುಗಳು ಹೈಕೋರ್ಟ್ ಮುಂದೆ ಒಂದಷ್ಟು ಆರ್ಗ್ಯೂ ಮಾಡುವ ಮೂಲಕ ಈ ಪ್ರಕರಣದಲ್ಲಿ ಸೆಷನ್ಸ್ ಕೋರ್ಟ್ ಕೊಟ್ಟಂಥ ತೀರ್ಪು ಸಮಂಜಸವಾಗಿಲ್ಲ, ಅಂದರೆ ಸಮರ್ಪಕವಾಗಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯಲ್ಲಿ ವಾದ ಪ್ರತಿವಾದವನ್ನು ನಾವು ಮಂಡಿಸಲಿಕ್ಕೆ ಸಿದ್ಧ ಇದ್ದೇವೆ. ಹಾಗಾಗಿ ಈಗ ಸೆಷನ್ಸ್ ಕೋರ್ಟ್ ಕೊಟ್ಟಂತ ಆದೇಶವನ್ನ ಅಮಾನತಿನಲ್ಲಿ ಇಡಬೇಕು, ಸಸ್ಪೆಂಡ್ ಮಾಡಿ ಆ ಮೂಲಕ ಜಾಮೀನನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆರ್ಗ್ಯುಮೆಂಟ್ ಅನ್ನು ಮಾಡಿದ್ರು. ಅದರ ಜೊತೆಗೆ ವಿನಯ್ ಕುಲಕರ್ಣಿ ಪಾತ್ರದ ಬಗ್ಗೆ ಸಿಬಿಐ ಮಾಡಿರುವಂತಹ ಆದೇಶದ ಅಂದ್ರೆ ಆರ್ಗ್ಯುಮೆಂಟ್ ಇತ್ತು, ಮತ್ತೆ ಕಲೆ ಆಗಿದಂಥ ಸಾಕ್ಷಿಗಳಿದ್ವು, ಅವು ಒಂದು ರೀತಿ ಕ್ವಶನೇಬಲ್ ಆಗಿರುವಂತಹದ್ದು. ಹಾಗಾಗಿ ಅದನ್ನ ನಾವು ಟ್ರಯಲ್ ಅನ್ನ ಮುಂದಿನ ಹಂತದಲ್ಲಿ ಎದುರಿಸಲಿಕ್ಕೆ ರೆಡಿ ಇದೀವಿ. ಹಾಗಾಗಿ ಸಸ್ಪೆನ್ಷನ್ ಅನ್ನ ಮಾಡಬೇಕು ಅನ್ನುವಂಥ ಒಂದು ಸುದೀರ್ಘವಾದಂತಹ ವಾದವನ್ನ ಮಂಡಿಸಲಾಗಿತ್ತು. ಸಿ.ವಿ. ನಾಗೇಶ್ ಅವರ ಮೂಲಕ ವಿನಯ್ ಕುಲಕರ್ಣಿ ಒಂದು ಸುದೀರ್ಘ ವಾದವನ್ನ ಹೈಕೋರ್ಟ್ ಮುಂದೆ ಮಂಡಿಸಿದ್ರು. ಇವತ್ತು ವಾದ ಪ್ರತಿವಾದವನ್ನು ಆಲಿಸಿದಂತ ಒಂದು ಹೈಕೋರ್ಟ್ ಇವತ್ತು ಆದೇಶವನ್ನು ಮಾಡಿರುವಂತದ್ದಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿದಂತ ಒಂದು ಜೀವಾವಧಿ ಶಿಕ್ಷೆ ಇತ್ತು. ಒಟ್ಟು 17 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿತ್ತು. ಆ ಆದೇಶವನ್ನ ಒಂದು ಸಸ್ಪೆಂಡ್ ಮಾಡಿರುವಂತದ್ದು. ಮತ್ತೆ ಈಗ ಕೋರ್ಟ್ ಮುಂದೆ ಯಾರ್ಯಾರು ಹೋಗಿದ್ರು, ಚಂದ್ರಶೇಖರ್ ಇಂಡಿಯಾ ಆಗಿರ್ಬೋದು, ವಿನಯ್ ಕುಲಕರ್ಣಿ, ದಿನೇಶ್ ಸೇರಿದಂತೆ ಕೆಲ ಆರೋಪಿಗಳು ಹೈಕೋರ್ಟ್ ಮುಂದೆ ಹೋಗಿದ್ರು. ಆ ಅರ್ಜಿ ಹಾಕಿದವರ ಸಂಬಂಧಪಟ್ಟಂತೆ ಆದೇಶವನ್ನು ಸಸ್ಪೆನ್ಷನ್ ಅಲ್ಲಿ ಇಟ್ಟು ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ. ಜಾಮೀನನ್ನು ಮಂಜೂರು ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಸ್ ಅನ್ನು ಹಾಕಿರುವಂತಹದ್ದು. ಅಂದ್ರೆ 5 ಲಕ್ಷ ರೂಪಾಯಿ ಬಾಂಡ್ ಅನ್ನು ಕೊಡಬೇಕು, 2 ಶ್ಯೂರಿಟಿಯನ್ನು ಕೊಡಬೇಕು, ದೇಶ ಬಿಟ್ಟು ಹೋಗಬಾರದು, ಕೋರ್ಟ್ನ ಪೂರ್ವಾನುಮತಿ ಇಲ್ಲದೆ ದೇಶ ಬಿಟ್ಟು ಹೋಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಅತ್ಯಂತ ಪ್ರಮುಖವಾಗಿರುವಂತಹದ್ದು ಅಂದ್ರೆ ಇಡೀ ಕೇಸ್ನ ಟ್ರಯಲ್ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಅವರ ಕ್ಷೇತ್ರಕ್ಕೆ, ಅವರ ಊರಿಗೆ, ಅವರ ಜಿಲ್ಲೆಗೆ ಹೋಗಬಾರದು ಅನ್ನುವ ನಿಟ್ಟಿನಲ್ಲಿ ಒಂದು ಕಂಡೀಷನ್ ಸುಪ್ರೀಂ ಕೋರ್ಟ್ ಹಾಕಿತ್ತು. ಆ ಕಂಡೀಷನ್ಸ್ ಟ್ರಯಲ್ ಮುಕ್ತಾಯವಾಗಿ ಅವರ ತೀರ್ಪು ಬರುವವರೆಗೂ ಕೂಡ ಅದು ಇಂಪೋಸ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿನಯ್ ಕುಲಕರ್ಣಿ ಸೇರಿದಂತೆ ಕೆಲವು ಆರೋಪಿಗಳಿಗೆ ಜಾಮೀನನ್ನು ನೀಡುವಂಥ ಸಂದರ್ಭದಲ್ಲಿ ಆ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಂತ ಕಂಡೀಷನ್ ಇತ್ತು, ಅದನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದನ್ನ ಸಿಬಿಐ ಪರ ವಕೀಲರು ಮನವಿಯನ್ನ ಮಾಡ್ತಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಅವರು ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇತ್ತು ಆ ನಿಟ್ಟಿನಲ್ಲಿ ಅವ್ರನ್ನ ಆ ಒಂದು ಕಂಡೀಷನ್ಸ್ ಅನ್ನು ಮುಂದುವರಿಸಿ ಅಂತ ಮನವಿ ಮಾಡಿದ ಸಂದರ್ಭದಲ್ಲಿ ಅದು
ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಸಾಕ್ಷಿಗಳು ಕೋರ್ಟ್ ಮುಂದೆ ಬರ್ತಾ ಇರ್ತಾರೆ. ಅಂದರೆ ಸಾಕ್ಷಿಗಳು ಹೇಳುವಂಥ ನಿಟ್ಟಿನಲ್ಲಿ ಅದು ಒಂದು ಏನೋ ಬೆದರಿಕೆ ಹಾಕುವಂಥದ್ದಾಗಲಿ ಅಥವಾ ಸಾಕ್ಷಿಯನ್ನು ಮ್ಯಾನಿಪುಲೇಟ್ ಮಾಡುವಂಥ ಪ್ರಯತ್ನಗಳಾಗುತ್ತೆ. ಆದರೆ ಈಗ ಸಾಕ್ಷಿಗಳ ವಿಚಾರ ಬರೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಂಡೀಷನ್ಸನ್ನು ಈಗ ಇಂಪೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ CBI ಪರ ಏನು ವಕೀಲರು ಮನವಿಯನ್ನು ಮಾಡಿದರು. ಆ ಹಳೆಯ ಕಂಡೀಷನ್ಸನ್ನು ನಿರ್ಬಂಧ ಕಂಡೀಷನ್ನ ಕಂಟಿನ್ಯೂ ಮಾಡಬೇಕು ಅಂತ ಮನವಿ ಇತ್ತು. ಆ ಮನವಿಯನ್ನು ತಿರಸ್ಕಾರ ಮಾಡಿರುವಂಥದ್ದು. ಆ ಮೂಲಕ ವಿನಯ್ ಕುಲಕರ್ಣಿ ಈಗ ಧಾರವಾಡಕ್ಕೆ ಹೋಗ್ಲಿಕ್ಕೆ ಅವಕಾಶಗಳಿರುವಂಥದ್ದು. ಅದರ ಮೂಲಕ ಅವರು ಏನು ಶಾಸಕರಾಗಿ ಮುಂದುವರಿಯುವಂತಹ ಸಾಧ್ಯತೆಗಳು ಅಂದರೆ ಮುಂದುವರಿತಾರೆ. ಯಾಕೆಂದರೆ ಯಾವುದೇ ಒಬ್ಬ ಜನಪ್ರತಿನಿಧಿಯ ವಿರುದ್ಧ ಒಂದು ಕೇಸ್ಗಳಿದ್ದು ಅಥವಾ ಅಂದರೆ ಆ ಕೇಸ್ನ ತೀರ್ಪು ಬಂದು ಆ ತೀರ್ಪು ಸರ್ವ್ ಆಗ್ತಾ ಇದೆ ಅಂದರೆ ಅದು ಆ ಒಂದು ಅವರು ಅಪರಾಧಿ ಅನ್ನುವಂಥ ಪಟ್ಟ ಅವ್ರಿಗಿದ್ದು ಅವರು ಅಪರಾಧಿಯಾಗಿ ಮುಂದುವರೆದಿದ್ದೆ. ಅದರಲ್ಲಿ ಆ ಸಂದರ್ಭದಲ್ಲಿ ಅವರು ಶಾಸಕರಾಗಿ ಮುಂದುವರಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಸೆಷನ್ಸ್ ಕೋರ್ಟ್ ಕೊಟ್ಟಂಥ ಅದರ ತೀರ್ಪನ್ನು ಈಗ ಅಮಾನತ್ನಲ್ಲಿ ಸಸ್ಪೆನ್ಷನಲ್ಲಿ ಮಾಡಿರೋದ್ರಿಂದ ಅವರ ವಿರುದ್ಧ ಈಗ ಕನ್ವಿಕ್ಷನ್ ಸರ್ವ್ ಆಗೋದಿಲ್ಲ, ಅಂದರೆ ಮುಂದುವರಿತಾ ಇರೋದಿಲ್ಲ. ಹಾಗಾಗಿ ಅವರು ಶಾಸಕರಾಗಿ ಮುಂದುವರಿಯುವಂಥ ಅವಕಾಶಗಳು ಇರುವಂಥದ್ದು. ಹಾಗಾಗಿ ವಿನಯ್ ಕುಲಕರ್ಣಿಗೆ ಅಂದರೆ ಅವರ ಕ್ಷೇತ್ರಕ್ಕೆ ಈಗ ಮರು ಚುನಾವಣೆ ನಡೆಯುವಂಥ ಸಾಧ್ಯತೆಗಳಿತ್ತು, ಆ ಸಾಧ್ಯತೆಗಳಿಲ್ಲ. ಸೊ ಆ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಶಾಸಕರಾಗಿ ಮುಂದುವರಿತಾರೆ ಮತ್ತು ಧಾರವಾಡಕ್ಕೆ ಹೋಗ್ಲಿಕ್ಕೆ ಅವಕಾಶಗಳಿರುವಂಥದ್ದು. ಆದರೆ ಕೇಸಿನಲ್ಲಿ ಸದ್ಯಕ್ಕೆ ಸೆಷನ್ಸ್ ಕೋರ್ಟ್ ಕೊಟ್ಟಂತ ಆದೇಶವನ್ನು ಸಸ್ಪೆನ್ಷನ್ ಇಟ್ಟಿರಬಹುದು, ಆದರೆ ಸಂಪೂರ್ಣವಾಗಿ ಇದರಿಂದ ಹೊರಗಡೆ ಬಂದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾತಾಡ್ತೀನಿ. ಇವತ್ತು ಹೈಕೋರ್ಟ್ ವಿನಯ್ ಕುಲಕರ್ಣಿಗೆ ಜಾಮೀನು ಕೊಟ್ಟಿದೆ ನಿಜ. ಯಾವಾಗ ಜೈಲಿಂದ ರಿಲೀಸ್ ಆಗ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಇವತ್ತು ಸಂಜೆ ವಿನಯ್ ಕುಲಕರ್ಣಿ ಜೈಲಿನಿಂದ ರಿಲೀಸ್ ಆಗೋ ಸಾಧ್ಯತೆಗಳಿದೆಯಂತೆ. ಏಪ್ರಿಲ್ 17ರಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಹೈಕೋರ್ಟ್ ಜಾಮೀನು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತೇ ವಿನಯ್ ಕುಲಕರ್ಣಿ ರಿಲೀಸ್ ಆಗುವಂತಹ ಸಾಧ್ಯತೆಗಳಿದೆ. 3.5 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಇವತ್ತು ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ಕೊಟ್ಟಂತಹ ತೀರ್ಪನ್ನ, ಜೀವಾವಧಿ ಶಿಕ್ಷೆಯನ್ನ ಅಮಾನತ್ತಿನಲ್ಲಿಟ್ಟು ಅವರಿಗೆ ಜಾಮೀನನ್ನ ಮಂಜೂರು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಜೈಲಿನಿಂದ ರಿಲೀಸ್ ಆಗುವಂತಹ ಸಾಧ್ಯತೆಗಳಿವೆ. ಏಪ್ರಿಲ್ 17ರಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಇವತ್ತು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿರುವಂತಹ ಜೀವಾವಧಿ ಶಿಕ್ಷೆ ಅಮಾನತ್ತಿನಲ್ಲಿರಿಸಿ ಜಾಮೀನು ಮಂಜೂರು ಮಾಡುವಂತೆ ಕೋರಿ ವಿನಯ್ ಕುಲಕರ್ಣಿ ಮತ್ತು ಇತರೆ ಅಪರಾಧಿಗಳು ಅರ್ಜಿಯನ್ನ ಹಾಕೊಂಡಿದ್ರು. ಈ ಅರ್ಜಿಯ ವಾದ ಪ್ರತಿವಾದ ಆಲಿಸಿದಂತಹ ಹೈಕೋರ್ಟ್ ಇವತ್ತು ತೀರ್ಪನ್ನ ನೀಡಿದೆ. ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಮತ್ತೆ ಮಾಹಿತಿಯನ್ನ ಪಡೆಯೋಣ. ರಮೇಶ್ ಇದ್ದಾರೆ ನಮ್ಮ ಜೊತೆ ಸಂಪರ್ಕದಲ್ಲಿ. ರಮೇಶ್, ಹಾಗಾದ್ರೆ ಇವತ್ತೇ ವಿನಯ್ ಕುಲಕರ್ಣಿ ರಿಲೀಸ್ ಆಗ್ತಾರಾ? ಯಾಕೆಂದ್ರೆ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದ ಸಂದರ್ಭದಲ್ಲಿ ಅವರ ಪರ ವಕೀಲರುಗಳು ಆದೇಶಕ್ಕೆ ಅಂದ್ರೆ ಇವತ್ತೇ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅಂದ್ರೆ ಅದರ ಪ್ರಕ್ರಿಯೆಗಳನ್ನು ನಡೆಸಬೇಕು ಆದಷ್ಟು ಬೇಗ ಅನ್ನುವಂಥ ಮನವಿಯನ್ನು ಮಾಡಿದ್ರು. ಅದಕ್ಕೆ ಹೈಕೋರ್ಟ್ ಅಸ್ತು ಹೊಂದಿರುವಂತದ್ದು. ಅಂದ್ರೆ ಇವತ್ತು ಹೈಕೋರ್ಟ್ ಏನೋ ಆದೇಶವನ್ನ ಕೊಟ್ಟಿದೆ, ಅಂದ್ರೆ ಆ ತೀರ್ಪನ್ನ ಕೊಟ್ಟಿದೆ. ಆ ತೀರ್ಪಿನ ಪ್ರತಿಯನ್ನ ಏನೋ ಜೈಲಿಗೆ ಅವ್ರಿಗೆ ತಗೊಂಡೋಗಿ ಕೊಟ್ಟ ನಂತರ ಆ ಮೂಲಕ ಅವರು ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇರುವಂತದ್ದು. ಅವರ ಪರ ವಕೀಲರು ಒಂದಿಷ್ಟು ಅಂದ್ರೆ ಎಲ್ಲ ರೀತಿಯಾದಂತಹ ಮುತುವರ್ಜಿಯನ್ನು ತೆಗೆದುಕೊಂಡು ಇವತ್ತು ಸಂಜೆಯ ಒಳಗಾಗಿ ಕೋರ್ಟ್ನ ಆದೇಶವನ್ನ ಜೈಲಿಗೆ ಸಲ್ಲಿಸಿದ್ದೇ ಆದಲ್ಲಿ ಇವತ್ತು ಸಂಜೆ 7 ಗಂಟೆಯ ವೇಳೆಗೆ ವಿನಯ್ ಕುಲಕರ್ಣಿ ಹೊರಗಡೆ ಬರುವಂತಹ ಸಾಧ್ಯತೆಗಳಿರುವಂತದ್ದು. ಅಂತಿಮವಾಗಿ ಯಾವುದೇ ಕೋರ್ಟ್ಗಳು ಯಾವುದೇ ಜೈಲಿನಲ್ಲಿರುವಂತಹ ಆರೋಪಿಗಳಿಗೆ ಅಥವಾ ಅಪರಾಧಿಗಳಿಗೆ ಜಾಮೀನನ್ನು ಮಂಜೂರು ಮಾಡಿದ್ದೇ ಆದಲ್ಲಿ ಅದನ್ನು ಬಿಡುಗಡೆ ಮಾಡುವಂಥದ್ದು ಜೈಲಿನ ಅಧಿಕಾರಿಗಳ ಕರ್ತವ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಂದ್ರೆ ಇವತ್ತು ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದ ಪ್ರತಿಯನ್ನ ಜೈಲಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಪರ ವಕೀಲರು ಒಂದಷ್ಟು ಮನವಿಯನ್ನು ಮಾಡಿದ್ರು. ಅದಕ್ಕೆ ಕೋರ್ಟು ಆಯ್ತು ಅದರ ಆದೇಶದ ಪ್ರತಿ ನಿಮಗೆ ಸಿಗುತ್ತೆ ಅನ್ನುವಂಥದ್ದನ್ನ ಒಂದು ಆಶ್ವಾಸನೆ ಕೊಟ್ಟಿರೋದ್ರಿಂದ ಸೊ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಅವರಿಗೆ ಅಧಿಕೃತ ಸರ್ಟಿಫೈಡ್ ಕಾಪಿ ಆದೇಶದ ಪ್ರತಿ ಸಿಗುವಂತ ಸಾಧ್ಯತೆ ಇರುವಂತದ್ದು. ಅದಾದ ನಂತರ ಅವರು ಜೈಲಿಗೆ ಅಂದ್ರೆ ಅದನ್ನು ಸಲ್ಲಿಸಿ ಇವತ್ತು ಸಂಜೆ ಹೊತ್ತಿಗೆ ವಿನಯ್ ಕುಲಕರ್ಣಿ ಮತ್ತೆ ಚಂದ್ರಶೇಖರ್ ರೆಡ್ಡಿ ಸೇರಿದಂತೆ ಇವತ್ತು 10 ಜನ ಆರೋಪಿಗಳಿಗೆ ಏನೋ ಅಂದ್ರೆ ಜಾಮೀನು ಸಿಕ್ಕಿದೆ, ಅಂದ್ರೆ ಸೆಂಟೆನ್ಸ್ ಅನ್ನು ಸಸ್ಪೆನ್ಷನ್ ಇಟ್ಟು ಜಾಮೀನನ್ನು ಕೊಡಲಾಗಿದೆ. ಅವರೆಲ್ಲರೂ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆ ಇರುವಂತಹದ್ದು. ಸೊ ಈ ಮೂಲಕ ಅಂದ್ರೆ ವಿನಯ್ ಕುಲಕರ್ಣಿ ಇವತ್ತು ಹೊರಗಡೆ ಬರ್ತಾರೆ. ಅದರ ಜೊತೆಗೆ ಪ್ರಮುಖವಾಗಿ ಒಂದು ಧಾರವಾಡಕ್ಕೆ ಹೋಗ್ಲಿಕ್ಕೆ ಅವರಿಗೆ ಒಂದು ರೀತಿ ಅನುಮತಿ ಸಿಕ್ಕಿರುವಂತಹದ್ದು. ಅದರ ಜೊತೆಗೆ ಶಾಸಕ ಸ್ಥಾನ ಮುಂದುವರಿಯುತ್ತೆ. ಆ ಮೂಲಕ ವಿನಯ್ ಕುಲಕರ್ಣಿ ಎಲ್ಲ ಒಂದ್ ಕಡೆ ಈ ಪ್ರಕರಣದಲ್ಲಿ ಅವರು ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಅವರು ಒಂದ್ ಕಡೆ ಜೈಲಿಗೆ ಹೋಗೋದ್ರ ಜೊತೆಗೆ ರಾಜಕೀಯ ಜೀವನವೇ ಬಹುತೇಕ ಮುಕ್ತಾಯ ಆಯಿತು ಅನ್ನುವಂತ ಹಂತದಲ್ಲಿ ಇವತ್ತು ಸಿಕ್ಕಿರುವಂತಹ ಜಾಮೀನಿದೆ. ಅವರ ಜೀವನಕ್ಕೆ ಒಂದು ರೀತಿ ಆಕ್ಸಿಜನ್ ರೀತಿ ಸಿಕ್ಕಿರುವಂತಹದ್ದು. ಈಗ ಹೊರಗಡೆ ಬಂದವರು ಶಾಸಕರಾಗಿ ಮುಂದುವರಿತಾರೆ. ತಮ್ಮ ಪ್ರಭಾವ ಮತ್ತು ರಾಜಕೀಯ ಎಲ್ಲವೂ ಕೂಡ ಮುಂದುವರಿಯುವಂತ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಒಂದು ಹಂತದಲ್ಲಿ ಸೆಷನ್ಸ್ ಕೋರ್ಟ್ನ ಆದೇಶವನ್ನ ಅಮಾನತಿನಲ್ಲಿ ಇಡಿಸಿ ಜಾಮೀನನ್ನು ಪಡ್ಕೊಳ್ಳುವಲ್ಲಿ ಅವರ ವಕೀಲರೇನು ಸಕ್ಸೀಡ್ ಆಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಸಂಜೆಯ ವೇಳೆಗೆ
ಜೊತೆಗೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಸೊ ಆ ಮೂಲಕ ವಿನಯ್ ಕುಲಕರ್ಣಿಗೆ ಒಂದು ದೊಡ್ಡ ರಿಲೀಫ್ ಆಗಿರುವಂಥದ್ದು ಸದ್ಯಕ್ಕೆ. ಆದರೆ ಕೇಸ್ನಲ್ಲಿರುವಂಥ ಆರೋಪ ಏನಿದೆ ಅದು ಸಬ್ಜೆಕ್ಟ್ ಮ್ಯಾಟರ್ ಟು ಅಂದರೆ ಅಪೀಲ್ ಟ್ರಯಲ್ ನಡೆಯುವಂಥದ್ದು. ಅಪೀಲ್ನಲ್ಲಿ ಮತ್ತೆ ಮತ್ತೆ ಇದು ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ದಾರೆ ಇಲ್ವಾ ಅನ್ನುವಂಥದ್ದು ಇವರ ಆರೋಪಿಗಳ ಪರ ವಕೀಲರು ಮತ್ತೆ CBI ವಾದ ಪ್ರತಿವಾದ ಮತ್ತೊಂದು ಸುದ್ದಿ ನಡೀತಾ ಇದೆ. ಸೊ ಆ ಸಂದರ್ಭದಲ್ಲಿ ಅಂದರೆ ವಿನಯ್ ಕುಲಕರ್ಣಿ ತಪ್ಪು ಮಾಡಿದಾರಾ ಇಲ್ವಾ ಮತ್ತೆ ಜೈಲಿಗೆ ಹೋಗ್ಬೇಕಾ ಅನ್ನುವಂಥದ್ದನ್ನ ಹೈಕೋರ್ಟ್ ಮುಂದಿನ ಹಂತದಲ್ಲಿ ಅದನ್ನು ನೋಡುತ್ತೆ. ಅದೆಲ್ಲವೂ ಮುಕ್ತಾಯ ಆಗಲಿಕ್ಕೆ ಸುಮಾರು ವರ್ಷಗಳೇ ಬೇಕಾಗುತ್ತೆ. ಸೊ ಅಲ್ಲಿಯವರೆಗೆ ವಿನಯ್ ಕುಲಕರ್ಣಿ ಸೇಫ್ ಆಗಿದ್ದಾರೆ. ಈಗ ಹೊರಗಡೆ ಬರ್ತಾರೆ, ಹೊರಗಡೆ ಬಂದು ಒಂದು ಹಂತದಲ್ಲಿ ಶಾಸಕರಾಗಿ ಮುಂದುವರಿತಾ ಇರುವಂತದ್ದೇನಿದೆ ಅದು ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದ ರಿಲೀಫ್ ವಿನಯ್ ಕುಲಕರ್ಣಿಗೆ ಸಿಕ್ಕಂತಾಗಿರುವಂತಹದ್ದು. ವೀಣಾ, ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.